ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ರವೆ ಚಕ್ಲಿನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು, ತುಂಬ ಕ್ರಿಸ್ಪಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋದು ತೋರಿಸ್ತಾ ಇದ್ದೀನಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, ಆದರೆ ತುಂಬ ರುಚಿಯಾಗಿರೋ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ಬರದೇ ಇರೋರು ಕೂಡ ಮಾಡ್ಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಯಾರು ಫಸ್ಟ್ ಟೈಮು ಚಕ್ಲಿ ಮಾಡೋದನ್ನು ಕಲಿತಾ ಇರ್ತೀರೋ ಅವರು ಕೂಡ ಈ ವಿಡಿಯೋ ನೋಡಿದ್ರೆ ತುಂಬ ಈಸಿ ಆಗುತ್ತೆ, ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ನೋಡಿ ಅದಕ್ಕೆ ಏನೇನು ಬೇಕು ಅಂತೆಲ್ಲ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೋಡಿ ಈ ಥರ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ 1 ಬೌಲಷ್ಟು. ಅದಕ್ಕೆ ಅರ್ಧ ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೋಡಿ ನಾನು 1 ಬೌಲ್ ಅಳತೆನಲ್ಲಿ 2 ಬೌಲ್ ನೀರು ತೊಗೊಂಡಿದ್ದೀನಿ. ಇದು 2 ಬೌಲು ನೀರು, ಇದು ಇಷ್ಟು ನೀರು ಬೇಕು. 1 ಬೌಲ್ ಅಕ್ಕಿ ಹಿಟ್ಟಿಗೆ 2 ಬೌಲ್ ನೀರು ಬೇಕು. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಕೊನೆವರೆಗೂ ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ತೀನಿ ಅಂತ ನೋಡಿ. ಈಗ 2 ಬೌಲ್ ನೀರನ್ನು ಕೂಡ ನಾನು ಇವಾಗ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಬಟ್ಲಿಗೆ ಒಂದು ಕಡೆ ನೋಡಿ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬೇಗ ಕೂಡ ಆಗುತ್ತೆ, ಇದು ನೆಂಟರು ಬಂದಾಗ ಎಲ್ಲ ಬೇಗ ಮಾಡ್ಕೊಳ್ಬೋದು. ನೋಡಿ ಈಗ ಖಾರದ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು, 1/4 ಸ್ಪೂನಷ್ಟು ಅರಿಶಿನ ಪೌಡರ್ ತೊಗೊಂಡಿದ್ದೀನಿ, 1/4 ಸ್ಪೂನು ಓವಿನ ಕಾಳು ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ತೊಗೊಳ್ಳಿ. ನೀವಿನ್ನ ಮೆಜರ್ಮೆಂಟು ಜಾಸ್ತಿ ಮಾಡ್ಕೊಳ್ಬೋದು. ನಾನು ತೋರಿಸ್ತಾ ಇರೋದು ಏನಿಲ್ಲ ಅಂತಂದ್ರೂ ಒಂದು 20 ಚಕ್ಲಿ ಆಗೋವಷ್ಟು ತೋರಿಸ್ತಾ ಇರೋ ಮೆಜರ್ಮೆಂಟ್ಗೆ ನಾನಿದು. ನೀವು ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಖಾರ ಬೇಡ ಅನ್ನೋರು ಖಾರ ಸ್ಕಿಪ್ ಮಾಡ್ಕೊಳ್ಳಿ ಬೇಕಿದ್ರೆ, ಇಲ್ಲ ಪ್ಲೈನ್ ವೈಟಾಗಿ ಇರಲಿ ಅಂತಂದರೆ ಬೇಡ. ಅರಿಶಿನೂ ಬೇಡ ಅಂದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಹಂಗೇನೆ ಎಳ್ಳನ್ನು ಸೇರಿಸ್ಕೋತೀನಿ. ನಾನು ಎಳ್ಳು ಹಾಕ್ಕೊಂಡಿರಲಿಲ್ಲ, ತೋರಿಸಿರ್ಲಿಲ್ಲ. ಈಗ ಎಳ್ಳನ್ನು ಕೂಡ ಇದ್ರೊಳಗಡೆನೆ ನೀರೊಳಗಡೆನೆ ಸೇರಿಸ್ಕೊಂಡ್ಬಿಡ್ತೀನಿ. ನಾನು ನೀರಿಗೆನೆ ಹುರಿದು ಇಟ್ಕೊಂಡಿರ್ತೀನಿ. ಹುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಸಣ್ಣ ಉರಿನಲ್ಲೇ ಹುರಿದ್ಬಿಟ್ಟು ಸೇರಿಸ್ಕೋಬೇಕು ಎಳ್ಳನ್ನ ಅದ್ರೊಳಗಡೆಗೆ. ತುಂಬ ಚೆನ್ನಾಗಿರುತ್ತೆ. ಒಂದೆಷ್ಟು ಅಂದರೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಕಪ್ಪು ಎಳ್ಳು ಹಾಕಲ್ಲ ಯಾರು ಜಾಸ್ತಿ, ಅಂದರೆ ಬಿಳಿ ಎಳ್ಳೆ ಚೆನ್ನಾಗಿರೋದು. ನಾನು ಬಿಳಿ ಎಳ್ಳೆ ಸೇರಿಸ್ಕೊತೀನಿ. ನೀವು ಕೂಡ ಬಿಳಿ ಎಣ್ಣೆ ಸೇರಿಸ್ಕೊಳ್ಳಿ. ಅಂದರೆ ನೀರು ಚೆನ್ನಾಗಿ ಕುದಿ ಬರಬೇಕು, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆವಾಗ ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಹಸಿಟ್ಟೆಲ್ಲ ಇಟ್ಕೊಂಡಿದ್ದೀನಲ್ಲ ಅಕ್ಕಿ ಹಿಟ್ಟನ್ನು ಅವಾಗ ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತು ರವೆ ಇಟ್ಕೊಂಡಿದ್ದೀನಲ್ಲ, ನೀರು ಚೆನ್ನಾಗಿ ಕುದ್ಮೇಲೆ ಸೇರಿಸ್ಕೋಬೇಕು. ಉಪ್ಪು ನೀವು ಇವಾಗ ನೀರಿಗೆ ಹಾಕಿರ್ತೀರಲ್ಲ ಅವಾಗೇನೆ ನೀರಲ್ಲಿ ರುಚಿ ನೋಡ್ಬಿಟ್ಟು ಅವಾಗ ಉಪ್ಪು ಸರಿಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಒಟ್ಟಿಗೆ ಜಾಸ್ತಿ ಉಪ್ಪು ಹಾಕೊಂಡ್ಬಿಟ್ರೆ ಅದು ಆಮೇಲೆ ಹಿಟ್ಟು ಎಲ್ಲ ಕಲಸಿದ್ಮೇಲೆ ಆಮೇಲೆ ಜಾಸ್ತಿ ಉಪ್ಪಾದರೆ ಚೆನ್ನಾಗಿರಲ್ಲ. ನೋಡಿ ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟೇನೆ. ನೋಡಿ ಈ ಥರ ನೀರು ಚೆನ್ನಾಗಿ ಕುದೀತಾ ಐತೆ. ಇವಾಗ ಕುದಿಯೋ ನೀರಿಗೆನೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಚಿರೋಟಿ ರವೆನ ಸೇರಿಸ್ಕೋತೀನಿ. ಚಿರೋಟಿ ರವೆನ ಏನಂತಂದರೆ ಒಂದು ಕೈಲಿ ಹಾಕ್ಕೊಂಡು ಒಂದು ಕೈಲಿ ತಿರುಗಿಸ್ತಾ ಇರಬೇಕು. ಅದು ಆದಷ್ಟು ಬೇಗ ಗಂಟಾಗ್ಬಿಡುತ್ತೆ. ಸಣ್ಣ ಉರಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಹಂಗೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಗಂಟಾಗೋಗುತ್ತೆ, ಬೇಗ ತಿರುಗಿಸ್ಬೇಕು. ನೋಡಿ ಇವತ್ತು ವಿಡಿಯೋದಲ್ಲಿ ನಾನು ಏನಂತ ಅಂದರೆ ಇವತ್ತು ನನ್ನ ಮಗನ ಕೈಲಿ ವಿಡಿಯೋ ಹಿಡಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇದು ಚಕ್ಲಿ ಮಾಡೋದಕ್ಕೆ ಇನ್ನೊಬ್ರು ವಿಡಿಯೋಗೆ ಸಹಾಯಕ್ಕೆ ಬೇಕೇ ಬೇಕು. ಹಂಗೆ ಒಬ್ಬರೇ ಮಾಡೋದಕ್ಕಾಗಲ್ಲ. ಒಂದೇ ಕೈಲಿ ಹಿಡ್ಕೊಂಡು ಹಿಂಗೆ ತಿರುಗಿಸ್ಕೊಂಡು ಹಾಕ್ಕೊಳ್ಳೋದಕ್ಕೆಲ್ಲ ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅವನು ಕರ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಇನ್ನೂ ಚೆನ್ನಾಗಿ ಗಂಟೆಲ್ಲ ಕರ್ಗಂಗೆ ಗಂಟಾಗ್ಬಿಡುತ್ತೆ. ಆದಷ್ಟು ಬೇಗ ಚೆನ್ನಾಗಿ ಗಂಟು ಇಲ್ದಿರೋ ಚೆನ್ನಾಗಿ ತಿರುಗಿಸ್ಕೊಂಡು ಎಲ್ಲ ಗಂಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೋಗೋ ಹಾಗೆ. ಆಮೇಲೆ ನಾವು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀವಲ್ಲ ಆ ಅಕ್ಕಿ ಹಿಟ್ಟನ್ನ ಆವಾಗ ಸೇರಿಸ್ಬೇಕು, ಅಲ್ಲಿವರೆಗೂ ಸೇರಿಸ್ಬಾರ್ದು ಇದನ್ನು. ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಿಮಗೆ ಗೊತ್ತಾಗುತ್ತೆ ಒಂದ್ಸಲ ನೀವು ಮಾಡ್ಕೊಂಡು ನೋಡಿ. ಈಗ ನೋಡಿ ಅಕ್ಕಿ ಹಿಟ್ಟನ್ನು ಕೂಡ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಅದಕ್ಕೆ ಸೇರಿಸ್ಕೊತೀನಿ. ಸ್ವಲ್ಪ ಸಣ್ಣ ಉರಿನಲ್ಲೇ ಐತೆ, ಇನ್ನೂ ಉರಿ ಆಫ್ ಮಾಡಿಲ್ಲ ಇನ್ನು ನಾನು. ಈ ಥರ ಇನ್ನೂ ಸಣ್ಣ ಉರಿನಲ್ಲೇ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇನ್ನು ನೀರು ಶಾರ್ಟೇಜ್ ಆಗುತ್ತೆ, ಅದು ನಾವು ಅದೇ ಥರನೇ ಮಾಡ್ಕೋಬೇಕು. ಆಮೇಲೆ ಇನ್ನು ಮಿಕ್ಕಿದ್ದು ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ನೋಡಿ ಈ ಥರ ಹಿಂಗೆ ಎಲ್ಲ ಚೆನ್ನಾಗಿ ಈ ಥರ ಪುಡಿ ಥರ ಅನಿಸುತ್ತೆ, ಈ ಥರ ಅನಿಸುತ್ತೆ. ಆಮೇಲೆ ತೋರಿಸ್ತೀನಿ ಇನ್ನು ಯಾವ ಥರ ಮಾಡ್ಕೋಬೇಕಿದು ಹಿಟ್ಟನ್ನು ಅಂತ. ನಿಮಗೆ ಕಲರ್ ಬೇಡ, ನಮಗೆ ಪ್ಲೈನೇ ಇರಲಿ ಅನ್ನೋರು ಬೇಡ,
ಇದು ಮಾಡ್ಕೊಳ್ಳಿ ನೀವು. ಅಂದರೆ ಕಲರ್ ಬೇಡ ಅನ್ನೋರು ಬೇಡ ಬಿಡಿ, ನೋಡ್ಕೊಳ್ಳಿ ನೀವೇನೆ. ಎಷ್ಟು ಅಂತಂದರೆ ತುಂಬ ಈಸಿ, ತುಂಬ ಬೇಗನೂ ಕೂಡ ಮಾಡ್ಕೊಳ್ಬೋದು ಮಾತ್ರ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಇದೇ ಥರ ಮಾಡಿಕೊಂಡು, ಅಂದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟು ಸೂಪರು. ಆದರೆ ಬೇಗ ಅಂತೂ ಮಾಡ್ಕೊಳ್ಬೋದು. ನೆಂಟರು ಯಾರಾದರೂ ಬಂದಿರ್ತಾರೆ ಇವಾಗ ಅಂಥ ಟೈಮ್ನಲ್ಲಂತೂ ಈಸಿ, ಬೇಗ ಮಾಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಇವೆ ಇದಕ್ಕೆ. ಏನು ತುಪ್ಪ ಬೇಡ, ಬೆಣ್ಣೆ ಬೇಡ, ಏನು ಬೇಡ. ಸ್ವಲ್ಪ ಎಣ್ಣೆ ಇಕ್ಕೊಬೇಕಷ್ಟೇ. ಒಂದು ಸ್ವಲ್ಪ ಕಾದಿರೋ ಎಣ್ಣೆ ಒಂದು ಸೇರಿಸ್ಕೋಬೇಕು ನೋಡಿ. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದಕ್ಕೆ ಇವಾಗ ಒಂದು ತಟ್ಟೆಗೆ ಹಾಕ್ಕೋತೀನಿ. ಇಷ್ಟು ಆ ಮೆಜರ್ಮೆಂಟ್ ಬಂದಮೇಲೆ, ಅಷ್ಟು ಇದಕ್ಕೆ ಬಂದಮೇಲೆ, ಅಳತೆಗೆ ಬಂದಮೇಲೆ ನಿಮಗೆ ಗೊತ್ತಾಗುತ್ತಲ್ಲ, ಅಷ್ಟಕ್ಕೆ ಬಂದಮೇಲೆ ಕೆಳಗಡೆ ಇನ್ನೊಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೋಬೇಕು. ಅದನ್ನು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ತಟ್ಟೆ ಒಳಗಡೆ. ಯಾಕೆ ಅಂತಂದರೆ ಸ್ವಲ್ಪನೇ ನೋಡ್ಕೊಂಡು ನೀರು ಚುಮ್ಕಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಅದು ಗಟ್ಟಿಯಾಗೋಗುತ್ತೆ, ಬೇಗ ತೆಳ್ಳಗಾಗೋಗುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಒಂದೇ ಸಲ ಬೇಗ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಹಂಗೆ ಹಾಕ್ಕೋಬಾರ್ದು. ಸ್ವಲ್ಪನೇ ಚುಮ್ಕಿಸ್ಕೊಳ್ಬೇಕು, ಜಾಸ್ತಿ ಉಯ್ಕೋಬಾರ್ದು. ಸ್ವಲ್ಪನೇ ಹಿಂಗೆ ಕೈಯಿಂದ ಹಿಂಗೆ ಚುಮ್ಕಿಸ್ಕೊಂಡು ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲ ಫುಲ್ಲು ನಾದ್ಕೋಬೇಕು. ಹಿಂಗೆ ಫುಲ್ಲು ನಾದಬೇಕು. ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಬಿಸಿ ಆರಿದ್ಮೇಲೆ ಸ್ವಲ್ಪ ಬೆಚ್ಚಗಿದ್ದಂಗೆ ಮಾಡ್ಕೋಬೇಕು ನೋಡಿ. ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು, ಗಟ್ಟಿ ಅಂತ ಅಂದರೆ ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು, ಆ ಥರ ಮಾಡ್ಕೋಬೇಕು. ಈಗ ಕಾದಿರೋ ಎಣ್ಣೆ, ಬಿಸಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ. ನೀವು ಕೂಡ ತಣ್ಣಗಿರೋ ಎಣ್ಣೆ ಹಾಕ್ಕೋಬಾರ್ದು, ಸ್ವಲ್ಪ ಬಿಸಿ ಎಣ್ಣೆನೇ ಹಾಕ್ಕೋಬೇಕು. ಅದಕ್ಕೆ ನಾನು ಸೈಡಿಂದ ಸುಡುತ್ತೆ ಅಂತ ಸೈಡಿಂದ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಹಿಂಗೆ ಎಲ್ಲ ಕಡೆ ಎಣ್ಣೆ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ನೀಟಾಗಿ ಸ್ಮೂತಾಗಿ ಮಾಡ್ಕೋಬೇಕು. ಇಷ್ಟೇ ನೀರು ಸಾಕು, ಅಲ್ಲಿಗೆ ಸ್ವಲ್ಪ ಸಾಕು. ನಾನು ಚಿಕ್ಕ ಗ್ಲಾಸ್ ಅಲ್ಲೇ ತೊಗೊಂಡಿದ್ದೀನಿ. ಜಾಸ್ತಿ ನೀರು ತೊಗೊಂಡ್ರೆ ನೀರು ಜಾಸ್ತಿ ಹಾಕ್ಬಿಡ್ತೀವಿ. ಹಂಗಾಗಿ ಈ ಥರ ಇಷ್ಟಿಷ್ಟೇ ನೀರು ಹಾಕ್ಕೊಂಡು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಅವಾಗ ಚೆನ್ನಾಗಿ ಎಲ್ಲ ಮಿದ್ಕೊಂಡು ನಾದ್ಕೋಬೇಕು, ಚೆನ್ನಾಗಿ ನಾದಬೇಕು ಮಾತ್ರ. ಇದನ್ನಂತೂ ಹೇಳ್ತಾ ಇದ್ದೀನಲ್ಲ, ಈ ಥರ ಹಿಟ್ಟು ಹಿಂಗಾಗೋವರೆಗೂ ಕೂಡ ನಾದಬೇಕು ನೋಡಿ. ಎಷ್ಟು ಚೆನ್ನಾಗಿ ಇವಾಗ ಕರೆಕ್ಟಾಗಿ ಬಂತು ಅಂತಂದರೆ ಅಷ್ಟು ಚೆನ್ನಾಗಿ ಬಂದೈತಿ ಇವಾಗ ನೋಡಿ. ಈ ಥರ ಹಿಂಗೆ ಇಷ್ಟು ಸ್ಮೂತ್ ಬರಬೇಕು ಅದು ಹಿಟ್ಟು ಮಾತ್ರ. ಇಷ್ಟು ಸ್ಮೂತಾಗಿದ್ರೇ ತುಂಬ ಚೆನ್ನಾಗಿರೋದು. ಚಕ್ಲಿಗಳೂ ಕೂಡ ಅಷ್ಟೇ ಸ್ಮೂತಾಗಿ ಕ್ರಿಸ್ಪಿಯಾಗಿರೋದಕ್ಕೆ ಸಾಧ್ಯ. ಈಗ ನಾನು ಸ್ವಲ್ಪ ಎಷ್ಟು ಅಂದರೆ ಚಕ್ಲಿ ಮೋಲ್ಡ್ಗೆ ಎಷ್ಟು ಬೇಕಷ್ಟು ಚಕ್ಲಿ ಹೋಳು ಇದೆಯಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ಹಾಕೋತೀನಿ. ಎಷ್ಟು ತುಂಬುತ್ತೋ ಅಷ್ಟು ಹಾಕ್ಕೊಂಡು ತುಂಬ್ಕೋತೀನಿ. ಇಷ್ಟನ್ನು ಕೂಡ ಹಾಕೋತೀನಿ ಅದ್ರೊಳಗಡೆ. ಚಕ್ಲಿ ಒಳಗಡೆ ಎಷ್ಟು ಹಾಕೋತೀನಿ, ಎಷ್ಟು ಇರಿಸುತ್ತೆ ನೋಡಿಕೊಂಡು ಹಾಕ್ಕೊಂಡು. ಆಮೇಲೆ ಚಕ್ಲಿ ಮಾತ್ರ ನೀವೇ ಅನ್ಕೋತೀರಾ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು, ಅಂದರೆ ಎಲ್ಲ ಕ್ಯಾಪು ನೀಟಾಗಿ ಥ್ರೆಡ್ ಕ್ಲೋಸ್ ಮಾಡಿಕೊಂಡು ಆಮೇಲೆ ಇದು ಮಾಡ್ಬೋದು. ಎಣ್ಣೆಗೆ ಒಂಥರ ಅಂದರೆ ಒಂದು ತಟ್ಟೆ ಮೇಲ್ಗಡೆ ನಾನು ಒಂದೊಂದು ಸಿಂಗಲ್ ಪ್ಲೇಟ್ಗಳಾದರೂ ತೊಗೊಳ್ಳಿ ನೀವು. ನಾನೇನು ಮಾಡ್ತಾಯಿದ್ದೀನಿ, ಒಂದು ದೊಡ್ಡ ತಟ್ಟೆ ಮೇಲೆ ಬಿಟ್ಕೊಂಡು ಹಾಕ್ಕೋತೀನಿ. ನಾನು ದೊಡ್ಡದಾಗಿ ಹಾಕ್ಕೋತೀನಿ. ನೀವು ಎಷ್ಟು ಬೇಕಾದರೂ ಅಂದರೆ ಇದು ಚಕ್ಲಿ ಮುರಿದೋಗೋದು ಇಲ್ಲ, ಏನೂ ಇಲ್ಲ. ಆದರೆ ನೀವು ಎಷ್ಟು ದೊಡ್ಡದು ಮಾಡಬೇಕು ಅಂತಾನೆ ನಿಮಗೆ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ದೊಡ್ಡದಾಗಿ ಬರುತ್ತೆ. ನೋಡಿಕೊಂಡು ನಿಮ್ಗೆ ಆದಷ್ಟು ಚಿಕ್ಕದಾಗೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಇಷ್ಟು ದೊಡ್ಡದಾಗಿ ಮಾಡಿದ್ರೆ ಎತ್ತಿ ಎಣ್ಣೆ ಒಳಗಡೆ ಹಾಕೋದಕ್ಕೂ ಕಷ್ಟ ಆಗುತ್ತೆ. ಆದರೆ ಲಾಸ್ಟ್ ಅಂತೂ ಮರೀದಿರ ಈ ಥರ ಹಿಂಗೆ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಸೈಡನ್ನು ಹಿಂಗೆ ಪ್ರೆಸ್ ಮಾಡಬೇಕು ಸ್ವಲ್ಪ. ಚಕ್ಲಿ ಇಲ್ಲಾಂದರೆ ಎಣ್ಣೆಗೆ ಹಾಕ್ತಿದ್ದಂಗೆ ಬಿಚ್ಕೊಂಡು ಹೊರಟೋಗುತ್ತೆ. ಹಂಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ, ಮರೀದಿರ ಈ ಥರ ಎಲ್ಲ ಚಕ್ಲಿಗಳಿಗೂ ಮಾಡ್ಕೊಂಡು ಇದೇ ಥರ ಹಿಂಗೆ ಮಾಡ್ಕೋಬೇಕು. ಈಗ ನೋಡಿ, ನಾನು ಚಕ್ಲಿಗೆ ಹಿಟ್ಟನ್ನು ನಾವೇನು ಮಾಡಬೇಕು ಅಂದ್ರೆ ಫಸ್ಟು ಅದು ಒಣಗೋಗುತ್ತೆ ಅಂತ, ಇದನ್ನೆಲ್ಲ ಚಕ್ಲಿ ಬೇಯಿಸೋ ಅಷ್ಟರಲ್ಲಿ ಹಿಟ್ಟು ಒಣಗೋಗ್ಬಿಡುತ್ತೆ. ಅದಕ್ಕೆ ಒಂದು ತಟ್ಟೆ ತೊಗೊಂಡು ತಟ್ಟೆ ಮುಚ್ಚಿ ಇಡಬೇಕು. ಅದಕ್ಕೆ ತಟ್ಟೆ ಮುಚ್ಚಿ ಇಡಬೇಕು.
ಈಗ ನೋಡಿ ಎಷ್ಟು ಒಂದು 3 ತಟ್ಟೆ 4 ತಟ್ಟೆ ಇಟ್ಕೊಂಡ್ಬಿಟ್ಟು ಈ ಥರ ಒಂದೊಂದು ನಾನು ದೊಡ್ಡದಾಗಿ ಮಾಡ್ತಾ ಇರೋದಕ್ಕೆ ಇಷ್ಟು ತಟ್ಟೆ ಬೇಕು. ನೀವು ಒಂದು 2 ತಟ್ಟೆನೇ ತೊಗೊಂಡು ಅದ್ರ ಮೇಲ್ಗಡೆ ಹಿಂಗೆ ಒಂದು 3-4 ಹಾಕ್ಕೋಬೋದು, 4-5 ಬಿಡ್ಬೋದು. ಚಿಕ್ಕದಾಗಿ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬೇಗನೆ ಹಾಕ್ಕೋಬೋದು. ಇನ್ನು ಎಷ್ಟು ಬೇಕಾದರೂ ಹಾಕ್ತಾ ಇರ್ಬೋದು. ನಾನು ಸ್ವಲ್ಪ ದೊಡ್ಡದಾಗೆ ಹಾಕ್ತಾ ಇದ್ದೀನಿ. ಅಂದರೆ ಚಕ್ಲಿ ಎಲ್ಲ ಹಾಕ್ತಾ ಇದ್ರೆ ಒಂದು ಸ್ವಲ್ಪನೂ ಕಿತ್ತೋಗಲ್ವಲ್ಲ, ಹಂಗಾಗಿ ಎಷ್ಟು ದೊಡ್ಡದು ಬೇಕು ಅಂದ್ರೂ ಅಷ್ಟು ದೊಡ್ಡದು ಹಾಕ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅಷ್ಟು ಖುಷಿಯಿಂದನೇ ಮಾಡ್ಕೊಳ್ಬೋದು ಚಕ್ಲಿ, ಅಷ್ಟು ಚೆನ್ನಾಗಿ ಬೇಗ ಮಾಡ್ಕೋಬೋದು. ಈ ಥರ ಇಷ್ಟು ಈಸಿನ ಇಷ್ಟು ಅಂತ ಅನಿಸುತ್ತೆ ಎಲ್ರಿಗೂ ಕೂಡ. ಅಷ್ಟು ಬೇಗ ಮಾಡ್ಕೊಳ್ಬೋದು. ಈ ಸ್ವಲ್ಪ ಅದೇ ಮಧ್ಯ ಚಕ್ಲಿಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಮಧ್ಯ ಎಲ್ಲ ಗ್ಯಾಪ್ ಇರುತ್ತೆ. ಗ್ಯಾಪು ಜಾಸ್ತಿ ಬರುತ್ತೆ. ಅಂದರೆ ನಾನು ಫುಲ್ಲು ಕವರ್ ಮಾಡಿ ಜಾಸ್ತಿ ಏನು ಗ್ಯಾಪೇ ಬಿಟ್ಟಿಲ್ಲ, ಫುಲ್ಲು ಕವರ್ ಮಾಡಿ ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ಇದು ಏನಿಲ್ಲ ಅಂದರೆ ಚಿಕ್ಕದಾಗಿ ಮಾಡಿದ್ರೆ ನೀವು ಇನ್ನೂ ಒಂದು 20-25 ಮಾಡ್ಕೊಳ್ಬೋದು. ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿರೋದ್ರಿಂದ ಒಂದು 15-20 ಆಗಿದೆ ಚಕ್ಲಿ ದೊಡ್ಡದು. ನಾ ಯಾಕಂದರೆ ಎರಡಾಗೋ ಜಾಗದಲ್ಲಿ ನಾನು ಒಂದೊಂದು ಚಕ್ಲಿ ಮಾಡಿದ್ದೀನಿ ನೋಡಿ. ಹಂಗೂ ನಾನು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ತಾ ಇತ್ತು. ಅದರೊಳಗಡೆ ಇವಾಗ ನಾನು ಇದು ಮಾಡಿ ಇಟ್ಕೊಂಡಿದ್ನಲ್ಲ, ತಟ್ಟೆ ಮೇಲೆ ಬಿಟ್ಕೊಂಡಿದ್ನಲ್ಲ ಚಕ್ಲಿನ ತೆಗೆದು ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಕೈಯಲ್ಲೇ ತೆಗೆದು ಹಾಕ್ಕೊಂಡ್ರೂ ಕೂಡ ಒಂದು ಸ್ವಲ್ಪನೂ ಕಿತ್ತೆ ಹೋಗಲ್ಲ. ಆ ಥರ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಹಾಕ್ಕೊಳ್ಬೋದು ಅಂತ. ತುಂಬ ಸುಲಭ. ನೀವು ಮಾಡೋದಂತೂ ಚಕ್ಲಿ ಮಾಡೋದಂತೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬ ಈಸಿ, ಅಷ್ಟೇ ಈಸಿ ನೋಡಿ. ಎಣ್ಣೆ ಸಿಡಿದ್ಬಿಡ್ತು. ಈಗ ನನ್ನ ಮಗ ಮಾಡ್ತಾ ಇದ್ನಲ್ಲ ಇಲ್ಲೇ ಇದ್ದ, ಅವನಿಗೆ ಹೊರಟೋದ. ಈಗ ಎಣ್ಣೆ ಬಿದ್ದುಬಿಡ್ತು ಅವ್ನ ಕಾಲ ಮೇಲೆ ಅಂತ ಹೇಳಿ ಹೊರಟೋದ ಅವನು. ನಾನೇ ಮಾಡ್ತಾ ಇದ್ದೀನಿ ಇವಾಗ. ವಿಡಿಯೋ ಇಟ್ಕೊಳ್ಳೋದಕ್ಕೆ ಅಂತ ಇರಿಸ್ಕೊಂಡಿದ್ದೆ ಅವನ್ನ. ಯಾಕಂದರೆ ಚಕ್ಲಿ ಮಾಡೋದಕ್ಕೆ ಒಬ್ಬರೇ ಮಾಡೋಕ್ಕಾಗಲ್ಲ, ಇನ್ನೊಬ್ರು ಬೇಕೇ ಬೇಕು. ಈಗಂತೂ ಬೇಕಾದರೆ ಹಾಕ್ಕೊಂಡು ಆಮೇಲೆ ಎಲ್ಲವನ್ನೂ ಕೂಡ ತೋರಿಸ್ತೀನಿ. ಇದೇ ಥರ ಎಲ್ಲ ಚಕ್ಲಿಗಳ್ನು ಮಾಡಿಕೊಂಡು ನಾನು ತೋರಿಸ್ತೀನಿ. ಎಷ್ಟು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ತುಂಬ ಕರುಮ್ ಅಂತ ಇರುತ್ತೆ ಚಕ್ಲಿ ಅಂತೂ. ತುಂಬ ಚೆನ್ನಾಗಿ ಗರಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ಮಾತ್ರ. ಈಗ ಹೆಂಗೆ ಅಂದರೆ ಹಲ್ಲು ಆಗಲ್ಲ ಅನ್ನೋರು ಅಂಥವ್ರಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನು ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಚಕ್ಲಿಗಳು ಮಾತ್ರ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ನಾನು ಹೇಳಿರೋ ಮೆಥಡಲ್ಲಿ ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಈಗ ತೆಗೆದ್ಮೇಲೆ ಇಷ್ಟನ್ನು ಕೂಡ ಎಲ್ಲ ಚೆನ್ನಾಗಿ ಅಂತಂದರೆ ಯಾವಾಗ ಬೆಂದೈತೆ ಅನ್ನೋದು ಗೊತ್ತಾಗುತ್ತೆ ಅಂತಂದರೆ, ಈಗ ಅದು ಒಂಥರ ಗುಳ್ಳೆ ಥರ ಬರ್ತಾ ಇದೆಯಲ್ಲ, ಅದೆಲ್ಲ ಬೆಂದ್ಮೇಲೆ ಅದು ಬರಲ್ಲ, ಗುಳ್ಳೆ ಕಡಿಮೆ ಆಗೋಗುತ್ತೆ. ಆವಾಗ ನಿಮಗೆ ಬೆಂದಿದೆ ಅಂತ ಅರ್ಥ. ಅಲ್ಲಿಗೆ ನಿಮಗೆ ಗೊತ್ತಾಗುತ್ತಲ್ಲ. ಯಾಕಂತಂದ್ರೆ ಎಣ್ಣೆ ಅದು ಕುದಿಯೋದೆಲ್ಲ ಗುಳ್ಳೆ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಂತಂದ್ರೆ ಅಲ್ಲಿಗೆ ಗೊತ್ತಾಗೋಗುತ್ತೆ ಬೆಂದೈತೆ ಚಕ್ಲಿ ಇವಾಗ ಅನ್ನೋದು, ಅಲ್ಲಿಗೆ ಗೊತ್ತಾಗೋಗುತ್ತೆ ಅವಾಗ ನಿಮ್ಗೇನೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಅಂತಾನೆ ಹೇಳ್ಬೋದು. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ಈಸಿ ಮೆಥಡಲ್ಲಿ ರವೆ ಮತ್ತು ಅಕ್ಕಿ ಹಿಟ್ಟು ಇದ್ರೆ ಅಷ್ಟೇ ಸಾಕು. ಎಣ್ಣೆ ಮಾಮೂಲಿ ಎಣ್ಣೆ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಕೂಡ ಇರುತ್ತೆ. ಆದರೆ ದಿಢೀರಂತ ಮಾಡ್ಕೊಳ್ಬೋದು, ಬೇಗ ಅಂತಾನೆ ಮಾಡ್ಬೋದು, ಬೇಗ ಡಿಸೈಡ್ ಮಾಡಿನೇ ಮಾಡ್ಬೋದು. ಯಾಕಂದರೆ ಈಗ ಹಿಟ್ಟು ಕಲಸಿದ್ಮೇಲೆ ನೆನೆಯೋದಕ್ಕೆ ಬಿಡಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ. ಬೇಗ ಕಲಸಿದ ತಕ್ಷಣ ಮಾಡ್ಬೋದು. ಈಗ ಯಾರಾದರೂ ನೆಂಟರು ಬಂದಿರ್ತಾರೆ, ಈಗ ನೆಂಚ್ಕೊಳ್ಳೋದಕ್ಕೆ ಅಂತ ಏನಾದರೂ ಮಾಡಲೇಬೇಕಲ್ಲ, ಆ ಟೈಮಲ್ಲಿ ಬೇಕಿದ್ರೆ ಈ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈಗ ಎಣ್ಣೆನಲ್ಲಿ ಗುಳ್ಳೆ ಕಡಿಮೆ ಬರ್ತೈತೆ. ಎಣ್ಣೆನಲ್ಲಿ ಗುಳ್ಳೆ ಏನು ಜಾಸ್ತಿ ಬರ್ತಾ ಇಲ್ಲ. ಈಗ ಇಲ್ಲಿಗೆ ಇದು ಚಕ್ಲಿ ಆಗಿದೆ ಅಂತ ಅರ್ಥ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗೈತೆ ಮಾತ್ರ. ಚಕ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಎಲ್ಲವನ್ನೂ ಕೂಡ ಇದೇ ಥರ ಮಾಡ್ಕೊಂಡು ಇಟ್ಕೋತೀನಿ. ಎಲ್ಲ ಚಕ್ಲಿಗಳ್ನು ಕೂಡ ಇದೇ ಥರ ಮಾಡ್ಕೋತೀನಿ. ಒಂದೊಂದಾಗಿ ಇದೇ ಥರ ಮಾಡ್ಕೊಳ್ಳಿ. ಅಂದರೆ ಚಕ್ಲಿ ಮಾತ್ರ ಜಾಸ್ತಿ ಒತ್ತೊತ್ತೆ ಆಗಿ, ಅಂದರೆ ಒಂದಕ್ಕೊಂದು ಜಾಸ್ತಿ ಅಂಟ್ಕೊಳ್ಳೋಕೆ ಹಾಕ್ಬಾರ್ದು. ಒಂದು ಸ್ವಲ್ಪ ಫ್ರೀಯಾಗಿ ಬೇಯಾಗಿ ಚಕ್ಲಿ ಹಾಕ್ಕೋಬೇಕು ಎಣ್ಣೆ ಒಳಗಡೆ. ನಿಮ್ಗೆ ಈ ಥರ ರೌಂಡ್ ಶೇಪ್ ಕೊಡೋಕ್ಕಾಗಲ್ಲ ಅಂತ ಅನ್ನೋರು, ನೀವು ಬೇಕಿದ್ರೆ ಒಂದು ಸ್ವಲ್ಪ ಅದೇ ಬೆಣ್ಣೆ ಮುರುಗ್ ಥರ ಹಾಕ್ಕೊಳ್ತಾರಲ್ಲ, ಆ ಥರ ಕಟ್ ಪೀಸ್ ಥರ ಆ ಥರನೇ ಡೈರೆಕ್ಟ್ ಎಣ್ಣೆ ಒಳಗಡೆನೆ ಹಾಕ್ಕೊಂಡು ಮಾಡ್ಕೊಳ್ಳಿ.
ಇಲ್ಲ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಲ್ಲ ಒಬ್ಬೊಬ್ಬರಿಗೆ ರೌಂಡ್ ಶೇಪ್ ಕೊಡಕ್ಕೆ ಬರಲ್ಲ ಅಂಥವ್ರೇನು ಬೇಡ, ಹಿಂಗೆ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಎಲ್ಲ ಚಕ್ಲಿಗಳ್ನು ಕೂಡ ಇದೇ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಇಷ್ಟು ಚಕ್ಲಿಗಳಾಗಿದೆ. ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಅಂತಂದರೆ ಅಷ್ಟು ಚೆನ್ನಾಗಿ. ಇನ್ನು ಚಿಕ್ಕದಾಗಿ ಚಕ್ಲಿನೂ ಕೂಡ ಹಾಕಿ ತೋರಿಸ್ತೀನಿ. ನಾನು ಇವಾಗ ದೊಡ್ಡದಾಗಿ ಹಾಕಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕದಾಗಿ ಮಕ್ಳುಗಳು ಕೇಳಿದ್ರು ಚಿಕ್ಕ ಚಕ್ಲಿ ಮಾಡಿಕೊಡು ಅಂತ, ಹಂಗಾಗಿ ನಾನು ಸ್ವಲ್ಪ ಚಿಕ್ಕ ಚಕ್ಲಿನೂ ಕೂಡ ಹಾಕಿದ್ದೀನಿ. ನೋಡಿ ಇವಾಗ ನೋಡಿ ಚಕ್ಲಿ ಎಷ್ಟು ಮುರಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಹಂಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಹಂಗೆ ಪುಡಿ ಪುಡಿ ಆಗ್ತೈತೆ. ಚಕ್ಲಿ ಎಷ್ಟು ಚೆನ್ನಾಗಿದೆ ಮಾತ್ರ ನಿಮಗೆ ಗೊತ್ತಾಗ್ತಾ ಇದೆ. ಎಷ್ಟು ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅಂದರೆ ಫಸ್ಟ್ನೇ ಸಲ ಮಾಡೋರಂತೂ ಬೇಗ ಈಸಿಯಾಗೂ ಮಾಡ್ಕೊಳ್ಬೋದು. ಇದೇನೋ ಅಂತ ರಿಸ್ಕಿ ಅನ್ಸಲ್ಲ. ಈಗ ಹೇಳಿದ್ನಲ್ಲ ರೌಂಡ್ ಶೇಪ್ ಹಾಕಕ್ಕೆ ಬರಲ್ಲ ಅನ್ನೋರು ಡೈರೆಕ್ಟ್ ಎಣ್ಣೆಗೆ ಹಾಕೋಬೋದು. ಅಂದರೆ ನೋಡಿ ಎಲ್ಲ ಫುಲ್ಲು ಚೆನ್ನಾಗಿ ಬಂದಿದೆ ಮಾತ್ರ. ಚಕ್ಲಿ ಅಂತ ಅಂದರೆ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈಗ ಬರಲ್ಲ ಅನ್ನೋರು ಆರಾಮಾಗಿ ಮಾಡ್ಕೋಬೋದು. ಹಿಂದಿನ ವಿಡಿಯೋದಲ್ಲೂ ಕೂಡ ಇನ್ನೊಂದು ಅಕ್ಕಿ ಚಕ್ಲಿದು ಕೂಡ ಹಾಕಿದ್ದೀನಿ ವಿಡಿಯೋನ, ಅದು ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನೋಡಿ. ಇದು ರವೆ ಚಕ್ಲಿ ಹಾಕ್ತಾ ಇರೋದು ಇವಾಗ. ಇದು ಇನ್ನೂ ಇದೊಂಥರ ಚಕ್ಲಿ, ಇದು ಅದಕ್ಕಿಂತ ಅದು ಒಂಥರ ಚೆನ್ನಾಗಿರುತ್ತೆ, ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಎರಡೂ ಒಂಥರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ನೋಡಿ ಚಿಕ್ಕದಾಗಿ ಮಾಡ್ಕೊಂಡು ಹಾಕಿದ್ದೀನಿ ನಾನು. ಅದರಲ್ಲೇ ಮಾಮೂಲಿ ಎಲ್ಲ ಚಕ್ಲಿಗಳು ಈ ಸೈಜಲ್ಲಿ ಕೊಡ್ತಾರೆ. ಈ ಸೈಜಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಈಗ ರೌಂಡ್ ಶೇಪೇ ಆಗಲ್ಲ ಒಬ್ಬರು ಬರಲ್ಲ ಅನ್ನೋರು ಬೇಕಿದ್ರೆ ಹಂಗೆ ಡೈರೆಕ್ಟ್ ಎಣ್ಣೆನಲ್ಲಿ ಹಾಕೊಂಡು ಮುರುಗ್ ಥರ ಎಲ್ಲ ಮಾಡಿಕೊಂಡು ತಿನ್ಬೋದು. ಆದರೆ ಟೇಸ್ಟ್ ಅದೇ ಇರುತ್ತೆ, ಆದರೆ ಶೇಪ್ ಇರಲ್ಲ ಅಷ್ಟೇ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇರ್ತೀರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ಲೈಕಾನ್ ನಾವು ಮಾಡ್ಕೊಳ್ಳಿ, ಒತ್ತಿ. ಹಂಗೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಅಡುಗೆಯೊಂದಿಗೆ. ಎಲ್ರಿಗೂ ನಮಸ್ಕಾರ.